ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ದಾಖಲೆ 17ನೇ ಬಜೆಟ್ ಕೇವಲ ಅಂಕಿ ಅಂಶಗಳ ಕಸರತ್ತಲ್ಲ, ಸಾಮಾಜಿಕ ನ್ಯಾಯದೊಡನೆ ಸರ್ವೋದಯ ಅಂಶ ಚಿತ್ರಿಸುವ ಆಶಾದಾಯಕ ರೇಖಾಚಿತ್ರ. ಜನಸಾಮಾನ್ಯರ ಬದುಕಿಗೆ ಚೈತನ್ಯ ತುಂಬುವ ಗ್ಯಾರಂಟಿ ರಕ್ಷಣೆ, ತಳ ಸಮುದಾಯಗಳ ಏಳಿಗೆಗೆ ಅಹಿಂದ ಘೋಷಣೆ ಹಾಗೂ ಆಡಳಿತ ಯಂತ್ರಕ್ಕೆ ಆಧುನಿಕತೆಯ ಸ್ಪರ್ಶ ನೀಡಲು ಎಐ ತಂತ್ರಜ್ಞಾನದ ಆಕರ್ಷಣೆ. ಈ ತ್ರಿವಳಿ ಸೂತ್ರಗಳೇ ಪ್ರಸ್ತುತ ಆಯವ್ಯಯದ ಒಟ್ಟಾರೆ ತಿರುಳೆನ್ನಬಹುದು. ಈ ಸುದ್ದಿಗೆ ಮುಖಪುಟ ನೋಡಿ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಏನು ಸಿಕ್ಕಿದೆ? ಯುವಕರು, ಮಹಿಳೆಯರು, ರೈತರು, ಶ್ರೀಸಾಮಾನ್ಯರ ನಿರೀಕ್ಷೆ ಈಡೇರಿವೆಯೇ? ಬಜೆಟ್ ಬಗ್ಗೆ ವಿಪಕ್ಷಗಳು ಹಾಗೂ ತಜ್ಞರ ಅಭಿಪ್ರಾಯವೇನು? ಈ ಎಲ್ಲ ಡೀಟೇಲ್ ಒಳಗೊಂಡ ಸ್ಪೆಷಲ್ ಕವರೇಜ್ಗೆ ಇಂದಿನ ಸಂಚಿಕೆ ಓದಿ. ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆ ಫಲಿತಾಂಶ ಶುಕ್ರವಾರ ಪ್ರಕಟವಾಗಿದ್ದು, ರಾಜ್ಯದಿಂದ 25ಕ್ಕೂ ಅಧಿಕ ಅಭ್ಯರ್ಥಿಗಳು ತೇರ್ಗಡೆಯಾಗಿದ್ದಾರೆ. ರಾಜಸ್ಥಾನದ ಅನುಜ್ ಅಗ್ನಿಹೋತ್ರಿ ದೇಶಕ್ಕೆ ಟಾಪರ್ ಆಗಿದ್ದಾರೆ. ತಮಿಳುನಾಡಿನ ರಾಜೇಶ್ವರಿ ಸುವೆ ಎಂ ಹಾಗೂ ರೋಹ್ಟಕನ್ ಆಕಾಶ್ ದುಲ್ ಕ್ರಮವಾಗಿ 2 ಮತ್ತು 3ನೇ ಸ್ಥಾನ ಪಡೆದಿದ್ದಾರೆ. ರಾಜ್ಯದ ಸಾಧಕರು ತಮ್ಮ ಸಾಧನೆ ಹಿಂದಿನ ಪ್ರೇರಣೆ ಕುರಿತು ಮಾತನಾಡಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಶುಕ್ರವಾರ ದೇಶೀಯ ಷೇರು ಮಾರುಕಟ್ಟೆಗಳು ತೀವ್ರ ಕುಸಿತ ಕಂಡಿವೆ. ಗುರುವಾರವಷ್ಟೇ ಚೇತರಿಕೆ ಕಂಡಿದ್ದ ಮಾರುಕಟ್ಟೆ ಇಂದು ಹೂಡಿಕೆದಾರರ ಆತಂಕದಿಂದಾಗಿ ಮತ್ತೆ ಕಂಗೆಟ್ಟಿದೆ. ಸೆನ್ಸೆಕ್ಸ್ 1097 ಅಂಕ ಕುಸಿದು 88,918.90ಗೆ ತಲುಪಿದರೆ ನಿಫ್ಟಿ 315.45 ಅಂಕ ಇಳಿಕೆಯಾಗಿ 24,450.45ರಲ್ಲಿ ವಹಿವಾಟು ಮುಗಿಸಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. 13 ವರ್ಷ ವಯಸ್ಸಿಗಿಂತ ಕೆಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಲಭ್ಯತೆಯನ್ನು ನಿಷೇಧಿಸಲು ಆಂಧ್ರಪ್ರದೇಶ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶುಕ್ರವಾರ ಹೇಳಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಭಾರತೀಯ ವಾಯುಪಡೆಯ ಸುಖೋಯ್ 30 MKI ಯುದ್ಧ ವಿಮಾನ ಅಸ್ಸಾಂನಲ್ಲಿ ಪತನಗೊಂಡಿದ್ದು, ವಿಮಾನದಲ್ಲಿ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ತರಬೇತಿ ಹಾರಾಟದಲ್ಲಿದ್ದ ಸುಖೋಯ್ ವಿಮಾನ ಅಸ್ಸಾಂನ ಜೋರ್ಹತ್ ವಾಯುನೆಲೆಯಿಂದ ಗುರುವಾರ ರಾತ್ರಿ ಟೇಕ್ ಆಫ್ ಆಗಿದ್ದ ವಿಮಾನ ಸ್ವಲ್ಪ ಸಮಯದ ಬಳಿಕ ರಡಾರ್ನಿಂದ ಸಂಪರ್ಕ ಕಳೆದುಕೊಂಡಿತ್ತು. ವಿಮಾನ ಕಾರ್ಬಿ ಆಂಗ್ಲಾಂಗ್ ಜಿಲ್ಲೆಯಲ್ಲಿ ಪತನಗೊಂಡಿರುವುದು ದೃಢಪಟ್ಟಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಭಾರತ ತಂಡ ತವರು ನೆಲದಲ್ಲೇ ನಡೆದ 2023ರ ಏಕದಿನ ವಿಶ್ವಕಪ್ನಲ್ಲಿ ಸತತ 10 ಜಯದೊಂದಿಗೆ ಅಜೇಯವಾಗಿ ಫೈನಲ್ಗೇರಿದ್ದರೂ ಆಸ್ಟ್ರೇಲಿಯಾ ಎದುರು ಸೋತು ಪ್ರಶಸ್ತಿ ವಂಚಿತವಾಗಿತ್ತು. ಈ ಬಾರಿ ಮತ್ತೆ ತವರಿನಲ್ಲೇ ನಡೆಯುತ್ತಿರುವ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಫೈನಲ್ಗೇರಿದ್ದು, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಈ ಪಂದ್ಯವನ್ನು ಆಡಲಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಇಸ್ರೇಲ್ ಸೇನೆ ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದ್ದು, ಇರಾನ್ ನಾಯಕರು ಮತ್ತು ಸೇನಾ ಕಮಾಂಡರ್ಗಳು ಬಳಸುತ್ತಿದ್ದ ಟೆಹರಾನ್ ಹೃದಯ ಭಾಗದಲ್ಲಿರುವ ಭೂಗತ ಬಂಕರ್ಗಳನ್ನು ನಾಶಪಡಿಸಿದೆ. ಮತ್ತೊಂದೆಡೆ ಇರಾನ್ ಸೇನೆ ಇಸ್ರೇಲ್ ಮತ್ತು ಅಮೆರಿಕದ ನೆಲೆಗಳ ಮೇಲೆ ಪ್ರತಿ ದಾಳಿಯನ್ನು ತೀವ್ರಗೊಳಿಸಿದ್ದು, ಖೋರಾರಂ ಶೆಹರ್ 4 ಎಂಬ ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ಗಳನ್ನು ಟೆಲ್ ಅವೀವ್ ಮತ್ತು ಜೆರುಸಲೇಂ ಮೇಲೆ ದಾಳಿ ನಡೆಸಲು ಪ್ರಯೋಗಿಸಿದೆ ಎಂದು ವರದಿಯಾಗಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ನೇಪಾಳ ಸಂಸತ್ತಿಗೆ ಗುರುವಾರ ನಡೆದ ಚುನಾವಣೆಗಳಲ್ಲಿ ಮಾಜಿ ರ್ಯಾಪರ್ ಸಂಗೀತಗಾರ ಬಾಲೇಂದ್ರ ಶಾ ನೇತೃತ್ವದ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಭರ್ಜರಿ ಜಯದತ್ತ ದಾಪುಗಾಲಿಟ್ಟಿದೆ. ದೇಶದಾದ್ಯಂತದಿಂದ ಮತ ಎಣಿಕೆಯ ಫಲಿತಾಂಶ ಬರಲಾರಂಭಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಇತ್ತೀಚೆಗಷ್ಟೇ ನಯನತಾರಾ ಮತ್ತು ಪತ್ನಿ ವಿಘ್ನೇಶ್ ಇಬ್ಬರೂ ಸೇರಿ ಚೆನ್ನೈನ ಪ್ರತಿಷ್ಠಿತ ಪೋಯಸ್ ಗಾರ್ಡನ್ ಪ್ರದೇಶದಲ್ಲಿ ಬರೋಬ್ಬರಿ 31.5 ಕೋಟಿ ತೆತ್ತು ಡೂಪ್ಲೆಕ್ಸ್ ಖರೀದಿಸಿದ್ದಾರೆ. ತಮಿಳುನಾಡು ಮಾಜಿ ಸಿಎಂ ದಿ ಜಯಲಲಿತಾ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರಂತಹ ದಿಗ್ಗಜರು ನೆಲೆಸಿರುವ ಕಾರಣ ಪೋಯಸ್ ಗಾರ್ಡನ್ನಲ್ಲಿ ನಿವೇಶನಗಳ ಬೆಲೆ ಗಗನಕ್ಕೇರಿದೆ. ಈ ಸ್ಥಳದಲ್ಲಿ ಡೂಪ್ಲೆಕ್ಸ್ ಹೌಸ್ ಖರೀದಿಸಿ ದಂಪತಿ ಗಮನ ಸೆಳೆದಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.